ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಇದು 1/1/2025 ಪ್ರಚಲಿತ ಘಟನೆಗಳು. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಐಐಟಿ ಸಂಸ್ಥೆ ನೋವು ರಹಿತ ಇಂಜೆಕ್ಷನ್ಗಳಿಗಾಗಿ ಸೂಜಿ ರಹಿತ ಆಘಾತ್ ಸಿರಿಂಜ್ ಅನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಐಐಟಿ ಬಾಂಬೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕ ಉಕ್ರೇನ್ಗೆ ಎಷ್ಟು $1 ಬಿಲಿಯನ್ ಮೌಲ್ಯದ ಹೆಚ್ಚುವರಿ ಭದ್ರತಾ ಸಹಾಯವನ್ನು ಘೋಷಿಸಿದೆ? ಸರಿಯಾದ ಉತ್ತರ $2.5 ಬಿಲಿಯನ್. ಮುಂದಿನ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವಿನ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದವು ತನ್ನ 2ನೇ ವಾರ್ಷಿಕೋತ್ಸವವನ್ನು ಆಚರಿಸಿದೆ? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮೊದಲ ಭಾರತೀಯ ನಿರ್ಮಿತ ಸರ್ಜಿಕಲ್ ರೋಬೋಟ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ, ಆದಾಯ ತೆರಿಗೆ ಇಲಾಖೆಯು ವಿವಾದ್ ಸೆ ವಿಶ್ವಾಸ್ ಯೋಜನೆ 2024ರ ಗಡುವನ್ನು ಎಲ್ಲಿಯವರೆಗೆ ವಿಸ್ತರಿಸಿದೆ? ಸರಿಯಾದ ಉತ್ತರ 31 ಜನವರಿ 2025. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಸಾಗೋಣ. ಮುಂದಿನ ಪ್ರಶ್ನೆ, ಜನವರಿ 2025ರಲ್ಲಿ ಪ್ರಸ್ತಾವಿತ ಎಷ್ಟನೇ GSLV ಮಿಷನ್ ಅನ್ನು ಶ್ರೀಹರಿಕೋಟಾದಿಂದ ಪ್ರಾರಂಭಿಸುತ್ತದೆ? ಸರಿಯಾದ ಉತ್ತರ 100ನೇ GSLV ಮಿಷನ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಸಾಂಕ್ರಾಮಿಕ ಸಿದ್ಧತೆ ದಿನವನ್ನು ಆಚರಿಸಲಾಯಿತು? ಸರಿಯಾದ ಉತ್ತರ ಡಿಸೆಂಬರ್ 27. ಮುಂದಿನ ಪ್ರಶ್ನೆ, ಭಾಷಾ ಅಡೆತಡೆಗಳನ್ನು ತೆಗೆದುಹಾಕಲು ಯಾವ ರಾಜ್ಯವು ಇತ್ತೀಚೆಗೆ ಸ್ವರ್ ವೇದಿಕೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಗುಜರಾತ್. ಮುಂದಿನ ಪ್ರಶ್ನೆ, ಫೋರ್ಬ್ಸ್ 2024ರಲ್ಲಿ 100 ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಎಷ್ಟು ಭಾರತೀಯ ಮಹಿಳೆಯರನ್ನು ಸೇರಿಸಲಾಗಿದೆ? ಸರಿಯಾದ ಉತ್ತರ 3 ಭಾರತೀಯ ಮಹಿಳೆಯರನ್ನು ಸೇರಿಸಲಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತ್ಯಂತ ವೇಗದ ರೈಲಿನ ಮೂಲ ಮಾದರಿಯನ್ನು ಪ್ರಸ್ತುತಪಡಿಸಿದೆ? ಸರಿಯಾದ ಉತ್ತರ ಚೀನಾ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನಾಂಕದಂದು ಜಾಗತಿಕ ಕುಟುಂಬ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜನವರಿ 1. ಮುಂದಿನ ಪ್ರಶ್ನೆ, 5 ದಿನಗಳ ಜೇನು ಉತ್ಸವವನ್ನು ಇತ್ತೀಚೆಗೆ ಯಾವ ದೇಶದಲ್ಲಿ ಮುಕ್ತಾಯಗೊಳಿಸಲಾಗಿದೆ? ಸರಿಯಾದ ಉತ್ತರ ನೇಪಾಳ್. ಮುಂದಿನ ಪ್ರಶ್ನೆ, ಪಂಜಾಬ್ ಮತ್ತು ಯಾವ ರಾಜ್ಯದ ಪೊಲೀಸರು ಬಚ್ಪನ್ ಬಚಾವೋ ಆಂದೋಲನ ಎಂಬ NGO ಸಹಯೋಗದೊಂದಿಗೆ 30 ಜೀತದಾಳುಗಳನ್ನು ಉಳಿಸಿದ್ದಾರೆ? ಸರಿಯಾದ ಉತ್ತರ ಬಿಹಾರ್. ಮುಂದಿನ ಪ್ರಶ್ನೆ, RBI ಪ್ರಕಾರ 2024-25ರ ಹಣಕಾಸು ವರ್ಷದಲ್ಲಿ GDP ಬೆಳವಣಿಗೆ ದರ ಎಷ್ಟು ಶೇಕಡ ಹೆಚ್ಚಾಗುತ್ತದೆ? ಸರಿಯಾದ ಉತ್ತರ ಶೇಕಡ 6.6ರಷ್ಟು. ಮುಂದಿನ ಪ್ರಶ್ನೆ, ಜಲಾಂತರ್ಗಾಮಿ ಸಾಮರ್ಥ್ಯಗಳನ್ನು ಬಲಪಡಿಸಲು ಯಾವ ಸಚಿವಾಲಯ ಇತ್ತೀಚೆಗೆ 2 ಒಪ್ಪಂದಗಳಿಗೆ ಸಹಿ ಹಾಕಿದೆ? ಸರಿಯಾದ ಉತ್ತರ ರಕ್ಷಣಾ ಸಚಿವಾಲಯ. ಬನ್ನಿ ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆಯನ್ನು ನೋಡೋಣ. 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ರಾಜ್ಯದಲ್ಲಿ ಶೇಕಡಾವಾರು ಮಹಿಳಾ ಮತದಾರರು ದೇಶದಲ್ಲಿ ಅತಿ ಹೆಚ್ಚು? ಸರಿಯಾದ ಉತ್ತರ ಪುದುಚೇರಿ. ಸ್ನೇಹಿತರೆ, ಇದು ಜನವರಿ 1/1/2025ರ ಪ್ರಮುಖ ವಿದ್ಯಮಾನಗಳು. ವಿಡಿಯೋ ನೋಡಿದ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ತರಹದ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.